ಗಾಡಿ ಎಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸ್ನೇಹಿತರೆ ನಮಸ್ತೆ, ನೋಡ್ತಾ ಇದ್ದೀರಾ ಮೈಸೂರು ಟು ಬೆಂಗಳೂರು ಹೈವೇಲಿ ಏನು ಮಾಡ್ತಾನೆ ಅಂತ ಅನ್ಕೋಬೇಡಿ. ಹೈವೇ ಪಕ್ಕದಲ್ಲಿ ಒಂದು ಗಾಡಿ ನಿಂತಿದೆ, ಹೀರೋ xpulse 200T. ಇದೇನು ಹೊಸ ಗಾಡಿ ಥರ ಕಾಣ್ತಲ್ವಲ್ಲ ಅಂತಂದರೆ ಇದು ನಿಜವಾಗ್ಲೂ ಹೊಸ ಗಾಡಿ ಅಲ್ಲ. 2020 ಮಾಡಲು. 2020ರಲ್ಲಿ ಜನವರಿ ತಿಂಗಳಲ್ಲಿ ರಿಜಿಸ್ಟರ್ ಆಗಿರೋ ಗಾಡಿ. ಈ ಬೈಕು ಮಾರಾಟಕ್ಕಿದೆ. ಆ ಒಂದು ಉದ್ದೇಶನೇ ಈ ಒಂದು ವಿಡಿಯೋ. ಇನ್ನು ಈ ಗಾಡಿ ಬಂದು KA11 ರಿಜಿಸ್ಟ್ರೇಷನ್, ನಮ್ಮ ಮಂಡ್ಯ ರಿಜಿಸ್ಟ್ರೇಷನ್. ನನಗೆ ಗೊತ್ತಿರೋ ಅಂದರೆ ನನಗೆ ಫ್ರೆಂಡ್, ನನಗೆ ಗೊತ್ತಿರೋವಂಥ ಹುಡುಗನೇ, ಅವ್ರ ಹತ್ರ ಈ ಗಾಡಿ ಇತ್ತು. ಅವನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದ. ಯಾವುದೋ ಕಾರಣಕ್ಕೆ ಈ ಗಾಡಿ ಸೇಲ್ಗಿಟ್ಟಿದ್ದಾನೆ, ಅಂದರೆ ಮಾರಾಟ ಮಾಡಿ ಇನ್ನೊಂದು ಗಾಡಿ ತೊಗೋಬೇಕು ಅಂತ ಇದ್ದಾನೋ ಏನೋ ಗೊತ್ತಿಲ್ಲ. ಈ ಗಾಡಿ ಅಂತೂ ಮಾರಾಟಕ್ಕಿದೆ. ಇದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಬಿಡೋಣ, ಈ ಗಾಡಿ ಎಷ್ಟು ಓಡಿದೆ ಅಂತ. 23,994 ಅಂದರೆ 24,000 ಗಾಡಿ ಓಡಿದೆ. ಏನೋ ಟೈರ್ಗಳು ಎಲ್ಲ ಸ್ಟಾಕ್ ಟೈರ್ಗಳು. ಚೇಂಜ್ ಆಗಿದ್ರೆ ಒಂದು ಚೇಂಜ್ ಪ್ಯಾಕೆಟ್ ಒಂದು ಚೇಂಜ್ ಆಗಿರುತ್ತೆ. ಅದು ಬಿಟ್ಟರೆ ಶೋರೂಮಿಂದ ಗಾಡಿ ಹೆಂಗೆ ಬಂದಿತ್ತೋ ಅದೇ ರೀತಿಯಾಗಿದೆ. ರೇರ್ ಟೈರ್ ಸ್ವಲ್ಪ ಹೊಗೆ ಹಾಕ್ಸ್ಕೊಂಡಿದೆ. ಫ್ರಂಟ್ ಟೈರ್ ಇನ್ನೂ ಸ್ವಲ್ಪ ಉಜ್ಜಾಡ್ಬೋದು. 130 ಸೆಕ್ಷನ್ ರೇಡಿಯಲ್ ಟೈರ್, ಅದು ರೇರು. 100 ಸೆಕ್ಷನ್ ಟೈರು, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ರೇರ್ ಮೋನೋಶಾಕ್ ಅಬ್ಸರ್ವ್. 200T ಇದರಲ್ಲಿ xpulse ಅಡ್ವೆಂಚರ್ ಇದೆ, xpulse 200T ಇದೆ. ಅಡ್ವೆಂಚರು ಸ್ವಲ್ಪ ಸಕ್ಸಸ್ ಆಯಿತು, ಇದೊಂದು ಸ್ವಲ್ಪ ಸಕ್ಸಸ್ ಆಗಲಿಲ್ಲ. ತುಂಬ ರೇರು ಈ ಗಾಡಿಗಳು. ಇನ್ನು ಈ ಬೈಕ್ನ ಇಂಜಿನ್ ಬಂದು BS4 ಇಂಜಿನ್ನು, BS6 ಅಲ್ಲ. BS6 ಇದಾದಮೇಲೆ ಇದು ತೊಗೊಂಡು ನಂತರ ಬಂತು. ಕಾರ್ಬೊರೇಟರ್ ಇಂಜಿನ್ ನೋಡ್ಬೋದು ನೀವೇ. ಈಗ ಬರ್ತಿರೋದ್ರಲ್ಲೆಲ್ಲ BS6ನಲ್ಲೆಲ್ಲ FI ಇಂಜಿನ್ ಇರುತ್ತೆ. 199.6 cc, ಸಿಂಗಲ್ ಸಿಲಿಂಡರ್, ಆಯಿಲ್ ಕೂಲ್ಡ್ ಇಲ್ಲ, ಇದು ಏರ್ ಕೂಲ್ಡ್, 4 ಸ್ಟ್ರೋಕ್ 2 ವ್ಯಾಲ್ವ್ ಇಂಜಿನ್. 18.1 bhp, 16.15 ನ್ಯೂಟನ್ ಮೀಟರ್ ಟಾರ್ಕ್ನ ನಾವಿಲ್ಲಿ ನೋಡ್ಬೋದು. ಹಾಗೂ 5 ಸ್ಪೀಡ್ ಗೇರ್ ಬಾಕ್ಸ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಡ್ಯಾಶ್ ಬೋರ್ಡ್ನ ನಾವು ನೋಡೋದಾದರೆ ಫುಲ್ಲು ಡಿಜಿಟಲಲ್ಲಿ ನಮಗೆ ಸಿಗುತ್ತೆ. ಟ್ಯಾಕೋಮೀಟರ್, ಓಡೋಮೀಟರ್, ಟ್ರಿಪ್ 1, ಟ್ರಿಪ್ 2, ಗೇರ್ ಇಂಡಿಕೇಟರ್ ಪೊಸಿಷನ್, ಹಾಗೂ ಇಲ್ಲಿ ಬ್ಲೂಟೂತ್ ಇರುತ್ತಾ? ಹೌದು, ಬ್ಲೂಟೂತ್ ಇರುತ್ತೆ ಅನ್ಕೋತೀನಿ. ಆವ್ರೇಜ್ ಕಿಲೋಮೀಟರ್ ಎಷ್ಟು ಮೈಲೇಜ್ ಬರ್ತಾಯಿದೆ ಅಂತ ಟೈಮ್ ತೋರಿಸುತ್ತೆ, ಡೇಟು ಕೂಡ ತೋರಿಸುತ್ತೆ ಗುರು. ಓಕೆ, ಇನ್ನು 13 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಪ್ರತಿ ಲೀಟರ್ಗೆ ಒಂದು 45 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 40ರಿಂದ 45. ಹತ್ತತ್ರ ಇದು ಕಡಿಮೆ ಪವರ್ ಇರೋ ಬೈಕ್ ಆದರೂ ಕೂಡ, 200cc ಆದರೂ ಕೂಡ ಕಡಿಮೆ ಪವರ್ ಇರೋ ಬೈಕು. ಹಾಗಾಗಿ ತುಂಬ ಜನ ಲೈಕ್ ಮಾಡಲಿಲ್ಲ. ಆದರೆ ಮೈಲೇಜ್ ಪಕ್ಕ ನಿಮಗೆ ಜಾಸ್ತಿ ಬರುತ್ತೆ, 40ರಿಂದ 45 ಬರುತ್ತೆ. ಇನ್ನು ಸೀಟು ಒಂದು ರೀತಿ ಅಡ್ವೆಂಚರ್ ಬೈಕಿಗಿರೋ ರೀತಿಯೇ ಇದೆ ಸೀಟು, ಆದರೆ ಟೂರಿಂಗ್ ಪರ್ಪಸ್ ಬೈಕ್ ಇದು. ಒಂದು ಸಿಂಗಲ್ ಸೀಟ್ನ ನಾವಿಲ್ಲಿ ನೋಡ್ಬೋದು. 800 mm ಸೀಟ್ ಹೈಟು. ಹಿಂದೆಗಡೆ ನೋಡಿ, ಟೂರ್ ಮಾಡೋದಕ್ಕೆ ಟಾಪ್ ರ್ಯಾಕ್, ಅಂದರೆ ಟಾಪ್ ರ್ಯಾಕ್ನ ಚಿಕ್ಕ ಟಾಪ್ ಬಾಕ್ಸ್ನ ಇಟ್ಕೊ ಹೋಗ್ಬೋದು. 178 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಬನ್ನಿ ಗಾಡಿ ಓಡಿಸೋಣ. ಇದರಲ್ಲಿ ಏನಂದರೆ ಸ್ಟಾರ್ಟ್ ಮಾಡೋದಕ್ಕೆ ಕಿಕ್ಕರು ಕೂಡ ಇದೆ, ಸೆಲ್ಫು ಕೂಡ ಇರುತ್ತೆ. ಸಸ್ಪೆನ್ಷನ್ ಎಲ್ಲ ಸಖತ್ತಾಗೈತಲ್ಲ ಗುರು. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ, ಆದರೆ ಲೈಟ್ ವೆಯ್ಟ್ ಅಲ್ಲ. 152 kg ಇದೆ. ಟರ್ನಿಂಗ್ ರೇಡಿಯಸ್ ಅಂತೂ ಸಖತ್ತಾಗಿರುತ್ತೆ ಹೀರೋ ಗಾಡಿಗಳಲ್ಲಿ. ಇದರಲ್ಲೂ ಕೂಡ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ಆರಾಮಾಗಿ ಹ್ಯಾಂಡ್ಲು ಮಾಡ್ಬೋದು ಗುರು. ಅತಿ ತೂಕ ಇಲ್ಲ ನಿಮಗೆ. NS 200 ಅಷ್ಟು ತೂಕ ಅಂತ ಅನಿಸಲ್ಲ ಈ ಗಾಡಿ. ಮತ್ತು ಅಪ್ರೈಟ್ ಪೊಸಿಷನ್ನು ಈಸಿಯಾಗಿ ಹ್ಯಾಂಡ್ಲು ಮಾಡ್ಬೋದು ನೀವು, ಅಂಥ ತೊಂದರೆನೇ ಇಲ್ಲ ಗುರು. ಸಿಟಿಲೆಲ್ಲ ನಿಮಗೆ ಆರಾಮಾಗಿ ಇರುತ್ತೆ. 5 ಗೇರ್ಗಳು. ಈ ಗಾಡಿಯಲ್ಲಿ ಚೆನ್ನಾಗಿ ಆಟಾಡ್ಬೋದು. ಸಿಟಿಗಳಲ್ಲಿ 6 ಗೇರ್ ಇರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಟರ್ನ್ ಮಾಡ್ಕೊಬಿಡೋಣ. ಇಲ್ಲ ಅದೇ ಹೇಳಿದ್ನಲ್ಲ, ಟರ್ನಿಂಗ್ ರೇಡಿಯಸ್ ಎಲ್ಲ ಸಖತ್ತಾಗಿರುತ್ತೆ. ಬನ್ನಿ, ಇನ್ಶಿಯಲ್ ಪಿಕಪ್ ಎಲ್ಲ ಚೆನ್ನಾಗೇ ಇದೆ. ಜೋರಾಗಿ ಹೋಗೋದು ಬೇಡ, ಸ್ಪೀಡಾಗಿ ಹೋದರೆ ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳಿಸಲ್ಲ. ಇನ್ನು ಬ್ರೇಕ್ ಬಗ್ಗೆ ಹೇಳಿಲ್ಲ ಅಲ್ವಾ, ಸಿಂಗಲ್ ಚಾನಲ್ ABS. ಫ್ರಂಟಿಗೆ ಮಾತ್ರ ನಿಮಗೆ ABS ಸಿಗುತ್ತೆ. ಫ್ರಂಟು ಮತ್ತು ರೇರ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಇರುತ್ತೆ. ಫ್ರಂಟ್ 272 mm ಡಿಸ್ಕ್ ಬ್ರೇಕು, ರೇರ್ 220 mm ಡಿಸ್ಕ್ ಬ್ರೇಕು. ನೀವು ಇದ್ರಲ್ಲಿ ಆರಾಮಾಗಿ ಒಂದು 80 to 85, 90, 80 to 85 ಸಾಕು. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಓಡಾಡ್ಬೋದು ಹೈವೇಗಳಲ್ಲಿ. ಸಿಟಿಲೂ ಕೂಡ ಆರಾಮಾಗಿ ಹ್ಯಾಂಡ್ಲು ಮಾಡ್ಬೋದು ಗುರು ಈ ಗಾಡಿನ. ಚಿಕ್ಕ ಗಾಡಿ ಥರ ಕಾಣುತ್ತೆ, ಆದರೆ ವೇಟ್ ಇದೆ. ಸಖತ್ ಹ್ಯಾಂಡ್ಲಿಂಗ್ ಮಾಡ್ಬೋದು ನೋಡಿ, ಸರಿಯಾಗಿ ನುಗ್ಗಿಸ್ಬೋದು. ಇಷ್ಟಿಷ್ಟೆಲ್ಲ ಜಾಗ ಸಿಕ್ಕಿದ್ರೆ ಸಾಕು ನುಗ್ಗಿಸ್ಬೋದು. ಛೋಟಾ ಹ್ಯಾಂಡ್ಲು ಥರ ಕಾಣುತ್ತೆ, ಸ್ವಲ್ಪ ವೈಡ್ ಇದೆ.
ಸ್ವಲ್ಪ ವೈಡ್ ಹ್ಯಾಂಡ್ಲು ಬಾರ್ ಥರ ಕಾಣುತ್ತೆ ನಿಮಗೆ. ಇದೆಲ್ಲ ರೆಕ್ಕೆಗಳಿದೆಯಲ್ಲ ಮಿರರ್ಗಳು ವೈಡಾಗಿ ಕಾಣುತ್ತೆ. ಹಂಗಾಗಿ ಇಲ್ಲಿ ವೇಟ್ ಬರುತ್ತಲ್ಲ ಅದನ್ನು ಕಟ್ ಮಾಡಿಸ್ಕೊಬಿಟ್ಟವನೆ, ಸಿಕ್ಕಾಬಿಟ್ಟೆ ವೈಡ್ ಆಗ್ಬಿಡುತ್ತೆ ಅಂತ ತೆಗೆಸ್ಬಿಟ್ಟವನೆ. ನೋಡಿ ಇಂಥ ಕಡೆ ಆರಾಮಾಗಿ ಈ ಗಾಡಿನ ಹ್ಯಾಂಡ್ಲು ಮಾಡ್ಬೋದು. ನೋಡಿ ಸರಿಯಾಗಿ ನುಗ್ಗಿಸ್ಬೋದು. ಇಷ್ಟಿಷ್ಟದಕ್ಕೆಲ್ಲ ಚೆನ್ನಾಗಿದೆ ಗುರು ಇದ್ರ ಪಿಕಪ್ಪು. ಬ್ರೇಕೆಲ್ಲ ಕಚಕ್ ಕಚಕ್ ಅಂತ ನಿಂತ್ಕೊಳ್ಳುತ್ತೆ. ಫ್ರಂಟ್ ಬ್ರೇಕು ವಿತ್ ABS. ಇವಾಗ ಈ ಗಾಡಿ 4 ವೀಲ್ ಬಂದಿಲ್ಲ, ಆ್ಯಕ್ಚುಲಿ ಇದ್ರ ಜೊತೆ ಬಂದಿದ್ದ ಗಾಡಿ 4 ವೇ ಆಗ್ಬಿಟ್ಟೈತೆ, ಅಡ್ವೆಂಚರ್ ಗಾಡಿ. ಈ ಗಾಡಿ ಇನ್ನೂ 4 ವೇ ಆಗಿ ಬಂದು ರೋಡಲ್ಲಿ ಓಡಾಡ್ತಾ ಇರೋದು ನಾನು ನೋಡಿಲ್ಲ, ಶೋರೂಮಿಗೆ ಬಂದಿರೋದು ನೋಡಿಲ್ಲ. ಇದು ಮೋಸ್ಟ್ಲಿ 4 ವೀಲಿ ಮ್ಯಾನುಫ್ಯಾಕ್ಚರೇ ಆಗಿಲ್ವೇನೋ ಗೊತ್ತಿಲ್ಲ, ಯಾಕಂದರೆ ಈ ಗಾಡಿ 2 ವೀಲೇನೇ ಜಾಸ್ತಿ ಓಡಲಿಲ್ಲ. ಅಡ್ವೆಂಚರ್ ಗಾಡಿ ಇತ್ತಲ್ಲ, ಸ್ವಲ್ಪ ಜನ ಲೈಕ್ ಮಾಡಿದ್ರು. ಆ ಗಾಡಿ ಸ್ವಲ್ಪ ಹೋಗ್ತೈತೆ, ಮೂವಿಂಗ್ ಐತೆ ಅಂತ ಗೊತ್ತಾದಮೇಲೆ 4 ವೇ ಮಾಡ್ದ. 4 ವೇ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಮೂವಿಂಗು ಹೋಗುತ್ತೆ ಅಂತ ಒಂದು ನಂಬಿಕೆ ಬಂತು. ಈ ಗಾಡಿ 2 ವೀಲೇ ಹೋಗ್ಲಿಲ್ವಲ್ಲ, ಬಿಟ್ಬಿಟ್ಟಿದ್ದಾನೆ ಇಂಟ್ರೆಸ್ಟ್. ಆದರೆ ಸಖತ್ತಾಗಿದೆ ಗಾಡಿ ಹೇಳಬೇಕು ಅಂತಂದರೆ. ನಿಮಗೆ ಅಡ್ವೆಂಚರ್ ಬೈಕ್ ಇದೆಯಲ್ಲ ಅದೇ ಥರನೇ ಇದೆ, ಆದರೆ ಅದರಲ್ಲಿ ಫ್ರಂಟು 21 ಇಂಚ್ ಟೈರ್ ಸಿಗುತ್ತೆ. ಇದರಲ್ಲಿ 2 ಒಂದೇ ಲೆವೆಲ್ನ ಟೈರ್ಗಳು ಸಿಗುತ್ತೆ, 17 ಇಂಚಿನ ಟೈರ್ಗಳು. ಮಾಮೂಲಿ ಕಮ್ಯೂಟಿಂಗ್ ಬೈಕು, ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಟೈರ್ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಬಾಡಿ ಬೈಕ್ನ ಬಾಡಿ ಎಲ್ಲವೂ ಒಂದೇ. ನಿಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಒಂದೆರಡು ನಕಲ್ ಗಾರ್ಡ್ ಕೊಡ್ತಾನೆ, ಅವು ಏನಕ್ಕೂ ಬೇಡ ಅಂತ ನಕಲ್ ಗಾರ್ಡು ಅಂಥದ್ದು ಕೊಡ್ತಾನೆ. ಇದರಲ್ಲಿ ಅವಿಲ್ಲ. ಮತ್ತು ಇದರಲ್ಲಿ ಪ್ಲಸ್ ಏನಂತಂದರೆ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಗಳು, ಅದರಲ್ಲಿ ಟ್ಯೂಬ್ ಟೈರ್ಗಳು. ನಿಮಗೆ ಎಲ್ಲೇ ಮಳೆ ಹೊಡೆದ್ರು ಪಟ್ಟಂತ ನಿಂತ್ಕೊಬಿಡುತ್ತೆ. ಇದು ಮಳೆ ಹೊಡೆದ್ರೂ ನಿಂತ್ಕೊಳ್ಳಲ್ಲ. ಇನ್ನು ಈ ಗಾಡಿ ಎಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ. 75,000 ಹೇಳ್ತಾ ಇದ್ದಾರೆ ಈ ಗಾಡಿ ಬೆಲೆನ. ಕೂತ್ಕೊಂಡು ಮಾತಾಡಿ. ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಂದರೆ ವೀಡಿಯೋದಲ್ಲಿ ಹಾಕಲ್ಲ, ಎಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ಓಪನ್ ಮಾಡಿ ಫೋನ್ ನಂಬರು ಅವ್ರ ಹೆಸರು ಎಲ್ಲ ಹಾಕಿರ್ತೀನಿ. ಫೋನ್ ಮಾಡಿ. ಈ ಗಾಡಿ ಯಾವಾಗ ಸೇಲ್ ಆಗುತ್ತೋ ಆವಾಗ ನಂಬರು ತೆಗ್ದಾಕ್ತೀನಿ, ಸುಮ್ಮನೆ ಸಮಸ್ಯೆ ಆಗಬಾರ್ದಲ್ಲ ಅಂತ ಅಷ್ಟೇ. ವೀಡಿಯೋದಲ್ಲಿ ಹಾಕ್ಕೊಂಡು ರುಬ್ಬಿದ್ರೆ ಆಮೇಲೆ ಗಾಡಿ ಮಾತ್ರ ಓಡಿಸೋದಕ್ಕೂ ಖಡಕ್ಕಾಗಿದೆ, ನೋಡೋದಕ್ಕೂ ಖಡಕ್ಕಾಗಿದೆ. ಓಕೆ ಸ್ನೇಹಿತರೆ, ನಾನಿಂಗೆ ಹೋಗ್ತೀನಿ ರೈಟು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಗಾಡಿ ಕೊಡ್ತೀನಿ ಅವನಿಗೆ. ಗಾಡಿ ಕೊಟ್ಬಿಟ್ಟು ನೋಡಪ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಏನಾರು ಮಂಡ್ಯ ಮೈಸೂರು ಈ ಕಡೆ ಭಾಗದಿಂದ ಬಂದರೆ ನಿಮಗೂ ಅನುಕೂಲ, ಅವನಿಗೂ ಅನುಕೂಲ. ಯಾಕಂದರೆ ಅವನಾರು ಬರ್ಬೋದು ಮೈಸೂರಿಗೆ, ನೀವಾದರೂ ಬರ್ಬೋದು ಮಂಡ್ಯಗೆ. ಆ ರೀತಿ ಇರುತ್ತೆ. ನಮ್ಮ ಮಂಡ್ಯ ಜಿಲ್ಲೆ, ಮಂಡ್ಯ ಅಕ್ಕಪಕ್ಕ ಜಿಲ್ಲೆಗಳು ಈ ಥರ ಇದ್ದರೆ ಬೇಕಾದ್ರೆ ಆರಾಮಾಗಿ ತೊಗೋಬೋದು ಈ ಬೈಕ್ನ ಬಂದು ಇಷ್ಟ ಆದರೆ. ಈ ಒಂದು ಬೈಕ್ನಲ್ಲಿ 24,000 ಕಿಲೋಮೀಟ್ರ್ ನಾನೇ ಮಾಡ್ತೀನಿ ಗುರು. 23,999 ಆಯಿತು. 24,000 ಹೋಗೋದಕ್ಕಾಗ್ಬಿಡುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಫೋನ್ ಮಾಡಿ, ಇಷ್ಟ ಆದರೆ ತೊಗೊಳ್ಳಿ, ಟೆಸ್ಟ್ ರೈಡ್ ಮಾಡಿ. ಫುಲ್ ಎಲ್ಲ ವಿಚಾರಿಸ್ಬಿಟ್ಟು ಇಷ್ಟ ಆದರೆ ತೊಗೊಳ್ಳೇಬೇಕು ಅಂತೇನಿಲ್ವಲ್ಲ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.